ನಮಸ್ಕಾರ. ನೋಡಿ, ಕೆಲವರಿಗೆ ಜೀವನದಲ್ಲಿ ಬೇಕಾದ ಎಲ್ಲ ಐಷಾರಾಮಿ, ಎಲ್ಲ ಲೌಕಿಕ ಅನುಕೂಲಗಳು ಇರ್ತದೆ. ಆದರೂ ಅವರು ಜೀವನದಲ್ಲಿ ತುಂಬ ದುಃಖಕರವಾಗಿರ್ತಾರೆ. ಇದನ್ನು ನೋಡಿದ ಆ ಲೌಕಿಕ ಅನುಕೂಲಗಳು ಇಲ್ಲದಿರುವವರು ಅಂದ್ಕೊಳ್ತಾರೆ, ಇವರಿಗೆಲ್ಲ ಇದೆ, ಆದರೂ ಯಾಕೆ ಇವರಿಷ್ಟು ದುಃಖದಲ್ಲಿರ್ತಾರೆ ಯಾವಾಗಲೂ ಅಂತ. ಇವತ್ತು ಇದರ ಬಗ್ಗೆ ಸ್ವಲ್ಪ ವಿಚಾರ ಮಾಡುವ. ನೋಡಿ, ನಾವು AC ರೂಮಿನಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿರ್ಬೋದು, ಇನ್ನೊಬ್ಬ ಹುಲ್ಲು ಹಾಸಿಗೆಯಲ್ಲಿ ಮಲಗಿರ್ಬೋದು. ಆದರೆ ನಿದ್ದೆ ಬಂದ ನಂತರ ಕನಸು ಕಾಣುವಾಗ ಆ ಕನಸಿನಲ್ಲಿ ಅವರು ಇಬ್ಬರೂ ಸಹ ಎಲ್ಲಿಯೋ ಮೇಲೆಯಿಂದ ಬೀಳ್ತಾ ಇರಬೇಕಿದ್ರೆ, ಈ ಒಳ್ಳೆ ಸಾಫ್ಟ್ ಕುರ್ಲಾನ್ ಬೆಡ್ಡಲ್ಲಿ ಮಲಗಿರುವವರಿಗೆ, ಹುಲ್ಲು ಹಸೆಯಲ್ಲಿ ಮಲಗಿರುವವರಿಗೆ ಇಬ್ಬರಿಗೂ ಆ ದುಃಖದ ಪ್ರಮಾಣ ಹೆಚ್ಚು ಕಡಿಮೆ ಒಂದೇ ಇರ್ತದೆ. ಇವರು AC ರೂಮಿನಲ್ಲಿದ್ದಾರೆ, ಒಳ್ಳೆ ಸಾಫ್ಟ್, ಒಳ್ಳೆ ಮೆಸ್ತಗಿರುವ ಬೆಡ್ಡಿನಲ್ಲಿ ಮಲಗಿದ್ದಾರೆ ಅಂತ ಇವರಿಗಿಂತ ಕಡಿಮೆ ಹೆದರಿಕೆ ಆಗುವುದಿಲ್ಲ, ಅವರಿಗಿಂತ ಜಾಸ್ತಿ ಹೆದರಿಕೆ ಆಗುವುದಿಲ್ಲ. ಆ ಜಾಸ್ತಿ ಕಡಿಮೆ ವ್ಯಕ್ತಿತ್ವದ ಮೇಲೆಯೂ ನಿರ್ಭರವಾಗ್ತದೆ. ಆದರೆ ನಾನು ಹೇಳ್ತಾ ಇರೋದು ಅರ್ಥ ಆಯ್ತಲ್ಲ ನಿಮಗೆ? ಈಗ ನೋಡಿ, ಒಂದು ಹುಲಿಯನ್ನು ನೋಡಿದಾಗ ಎಷ್ಟು ಹೆದರಬೇಕೋ ಅಷ್ಟು ಹೆದರಿಕೆ ಒಂದು ಜಿರಳೆ ಅಥವಾ ಒಂದು ಇಲಿ ನೋಡಿಯೂ ಹೆದರುವವರಿದ್ದಾರೆ, ಅಥವಾ ಒಂದು ಜೇನುಹುಳ ಇಂಥದ್ದನ್ನು ನೋಡಿ ಹೆದರುವವರಿದ್ದಾರೆ ಅಲ್ವಾ? ಆ ಹೆದರಿಕೆಯ ಪ್ರಮಾಣ ಮತ್ತು ಬಾಹ್ಯದ ಸನ್ನಿವೇಶ, ಅದಕ್ಕೆ ನಾವು ನೋಡಿದರೆ ಅಷ್ಟು ಪ್ರಪೋರ್ಷನಾಲಿಟಿ ಇಲ್ಲ. ಹಾಗಾಗಿ ಬಾಹ್ಯದ ಸನ್ನಿವೇಶಗಳು ಅಥವಾ ಅನುಕೂಲ ಅದೆಲ್ಲ ಇದ್ದೂ ಸಹ ಕೆಲವರು ದುಃಖ ಪಡಬೇಕು ಅಂತ ಇರುವವರು ದುಃಖ ಪಡ್ತಾರೆ. ಎಂತಾದರೂ ಒಂದು ಕೊರತೆ ಕಂಡು ಹಿಡಿದು ಅದರಲ್ಲಿ ಅವರು ಅವರ ದುಃಖವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಒಂದು ಉದಾಹರಣೆ ಕೊಡ್ತೇನೆ ನೋಡಿ, ಇದು ಶಾಸ್ತ್ರಗಳಲ್ಲಿ ಬರುವ ಉದಾಹರಣೆ. ಒಂಟೆ ಉಂಟಲ್ಲ, ಅದಕ್ಕೆ ಮುಳ್ಳುಗಳು ತಿನ್ನುವುದು ಅಂದರೆ ತುಂಬ ಇಷ್ಟ. ಮುಳ್ಳು ಅಂದರೆ ಅದಕ್ಕೆ ಫೇವ್ರೆಟ್ ಡಿಶ್. ಅದು ಮುಳ್ಳುಗಳನ್ನು ತಿನ್ನಬೇಕಿದ್ರೆ ಅದರ ನಾಲಿಗೆ ಹೊಟ್ಟೆಯಾಗಿ ಅಲ್ಲಿಂದ ರಕ್ತ ಆಚೆ ಬಂದು ಆ ರಕ್ತದ ರುಚಿಯು ಅದಕ್ಕೆ ಸಿಕ್ಕಿ ಒಂಟೆ ಆ ರುಚಿಯನ್ನು ಮುಳ್ಳಿಗೆ ಪ್ರೊಜೆಕ್ಟ್ ಮಾಡ್ತದೆ. ಪ್ರೊಜೆಕ್ಟ್ ಅಂದರೆ ಮುಳ್ಳು ಇಷ್ಟು ರುಚಿ ಇದೆ ಅಂತ ಅಂದ್ಕೊಳ್ತದೆ. ಅದೇ ರೀತಿ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೆ ಅಂದರೆ, ನಮ್ಮ ಸುಖ ಆಗಲಿ ದುಃಖ ಇದೆಲ್ಲ ಒಳಗಿರುವಂಥದ್ದು. ಈ ಬಾಹ್ಯದ ಸನ್ನಿವೇಶಗಳನ್ನು ನಾವು ಇದು ಸುಖಕರ ಇದು ದುಃಖಕರ ಅಂತ ಅಂದ್ಕೊಳ್ಳೋದು, ಒಂಟೆ ಹೇಗೆ ಆ ಮುಳ್ಳನ್ನು ರುಚಿ ಅಂತ ಅಂದ್ಕೊಳ್ತದೋ ಅದೇ ರೀತಿ ಒಂಟೆಗೆ ಹೇಗೆ ಅದರ ರಕ್ತದ್ದೇ ರುಚಿ ಅದಕ್ಕೆ ಸಿಕ್ಕಿ ಮುಳ್ಳು ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತದೋ ಅದೇ ರೀತಿ ನಮ್ಮ ಸಂತೋಷ ನಮ್ಮ ದುಃಖ ಇದೆಲ್ಲ ಒಳಗೆ ಇದೆ. ನಾವು ಅದನ್ನು ಬೇರೆ ಒಂದು ಆಬ್ಜೆಕ್ಟ್ನ ಮೇಲೆ ಪ್ರೊಜೆಕ್ಟ್ ಮಾಡಿ ಇದರಿಂದಾಗಿ ನನಗೆ ಸುಖ ಬಂತು, ಇದರಿಂದಾಗಿ ದುಃಖ ಬಂತು ಅಂತ ಅಂದ್ಕೊಳ್ತೇವೆ. ಮತ್ತೆ ನೋಡಿ, ನಾನು ನಿಮಗೆ ಕನಸಿನ ವಿಷಯ ಹೇಳಿದೆ. ಭ್ರಮೆ, ಒಬ್ಬ ಭ್ರಮೆಯಲ್ಲಿರುವವನು ಅವನ ಸನ್ನಿವೇಶಗಳೆಲ್ಲ ಸುಖಕರವಾಗಿದ್ದರೂ ನಾನು ದುಃಖದಲ್ಲಿ ಇದ್ದೇನೆ ಅಂತ ಅಂದ್ಕೊಳ್ಬಹುದು. ಅದೇ ರೀತಿ ಸನ್ನಿವೇಶಗಳೆಲ್ಲ ದುಃಖಕರವಾಗಿದ್ದರೂ ಒಬ್ಬ ನಾನು ಸುಖವಾಗಿದ್ದೇನೆ ಅಂತ ಅಂದ್ಕೊಳ್ಬಹುದು. ಸೊ ಭ್ರಮೆ ಕನಸು ಹೆಚ್ಚು ಕಡಿಮೆ ಒಂದೇ ರೀತಿ. ಸೊ ಭ್ರಮೆ ಅಂತ ಹೇಳಿದರೆ ವಾಸ್ತವಿಕದ ಕೊರತೆ. ಹಾಗಾಗಿ ನಾವು ವಾಸ್ತವಿಕತೆಗೆ ಹತ್ತಿರವಾಗಿರಬೇಕು. ಮತ್ತು ನಮ್ಮ ಸುಖ ಸಂತೋಷ ನೆಮ್ಮದಿ ಆನಂದ ಇದೆಲ್ಲ ಒಳಗೆ ಇದೆ. ಇದನ್ನು ನಾವು ಮ್ಯಾನಿಫೆಸ್ಟ್ ಮಾಡಬೇಕಿದ್ರೆ ಹೆಚ್ಚು ಕಡಿಮೆ ದಿವಸ ಒಂದು 5-10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ ಅಂತರ್ಮುಖಿಯಾಗಿ ನಮ್ಮ ಒಳಗಿನ ಜಗತ್ತಿನ ಬಗ್ಗೆ ನಾವು ವಿಚಾರ ಮಾಡಲಿಕ್ಕೆ ಹೊರಟಾಗ ಇದರ ಅನುಭವ ಮೆತ್ತಗೆ ಸ್ವಲ್ಪ ಸ್ವಲ್ಪ ಆಗ್ತಾ ಬರ್ತದೆ. 1-2 ದಿವಸದಲ್ಲಿ ಆಗದೇ ಇರಬಹುದು, ಆದರೆ ರೆಗ್ಯುಲರ್ ಆಗಿ ಮಾಡ್ತಾ ಹೋದರೆ
ಇದೆಲ್ಲ ಆಗುವ ಸಂಭವ ಇದೆ. ಇದರ ಬಗ್ಗೆ ನೀವು ಸ್ವಲ್ಪ ವಿಚಾರ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಕೆಲವರಿಗೆ ಇದು ತುಂಬ ಉಪಯುಕ್ತ ಅಂತ ಅನ್ನಿಸ್ಬೋದು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಕೃಷ್ಣ ಅರ್ಪಣಮಸ್ತು.